ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ನಾನು ದೂದ್ ಖೀರ್ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಬೇಕಾಗುವ ಸಾಮಗ್ರಿ ನಮಗೆ ಬಾದಾಮಿ, ಗೋಡಂಬಿ, ಮನುಕ ಇಷ್ಟು ಬೇಕು. ಬಾದಾಮಿ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ. ಒಂದು ಪಾತ್ರೆ ತಗೊಂಡು ಅದರಲ್ಲಿ ತುಪ್ಪ, ಬೆಲ್ಲ, ಗೋಡಂಬಿ, ಮನುಕ ಅದು ಎಲ್ಲ ಹಾಕ್ಕೊಂಡು ಚೆಂದಾಗಿ ನಾವು ಹುರಿದುಕೊಳ್ಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದುಕೊಳ್ಬೇಕು. ಅಂದರೆ ನಮಗೆ ಬಾಯಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಖೀರ. ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಚೆಂದಾಗಿ ಹುರಿದುಕೊಳ್ಬೇಕು ನೋಡಿ. ಹಾಗೆ ನಾನು 1 ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ನಾವು ಎಷ್ಟು ಕುದಿಸ್ತೇವಲ್ಲ ಅಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಈಗ ನನಗೆ ಅರ್ಧ ಲೀಟ್ರ್ ಹಾಲಾಗಿದೆ ಅದು ಕುದ್ದು. ಈಗ ನಾನು 1 ಬಟ್ಲ ಸಕ್ಕರೆಯನ್ನು ತಗೊಂಡಿದ್ದೀನಿ ನೋಡಿ. ಅದ್ರ ತುಂಬ ನನ್ನ ಹಾಲಿದ್ದು ಈಗ ಅರ್ಧ ಆಗಿದೆ. ಹಾಗೆ ನಾವು ಸಕ್ಕರೆ ಹಾಕಿದ ಮೇಲೆ ನಾವು ಚಮಚಲೆ ಹಾಗೆ ತಿರ್ಕೊತ ಇರಬೇಕು. ಯಾಕಂದರೆ ನೀವು ತಿರ್ಕೊತ ಇರಲಿಲ್ಲ ಅಂದರೆ ಕೆಳಗಡೆ ಹೊತ್ತೋಗುತ್ತೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ಸಕ್ಕರೆ ಹಾಕಿದ ಮೇಲೆ ನೋಡಿ. ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಹಾಗೆ ನಾವು ಗೋಡಂಬಿ, ಮನುಕ, ಬಾದಾಮಿನ ತುಪ್ಪದಲ್ಲಿ ಹುರ್ಕೊಂಡಿದ್ದೀವಲ್ಲ, ಈಗ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು 5 ನಿಮಿಷರೇ ಇಲ್ಲಾಂದ್ರೆ 6 ನಿಮಿಷರೇ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ನೋಡಿ. ಇದು ನೀವು ನಿಮ್ಮ ಮನೆಯಲ್ಲಿ ಗೆಸ್ಟ್ ಬಂದಾಗ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಕುದಿಸಿ ಒಂದು 5 ನಿಮಿಷರೇ ಕುದಿಸ್ಬೇಕು. ಲೋ ಫ್ಲೇಮ್ ಒಳಗಿಟ್ಟು ಕುದಿಸಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾಗಿತ್ತಂದರೆ ಸಕ್ಕರೆಯನ್ನು ಜಾಸ್ತಿ ಹಾಕೋಬಹುದು ನೋಡಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತೆಂಬುದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ನಮ್ಮ ಕಲರ್ ಈಗಷ್ಟು ಚೇಂಜ್ ಆಯಿತು. ಈ ಥರ ಕಲರ್ ಬರಬೇಕು ನೋಡಿ. ತುಂಬ ಟೇಸ್ಟಿಯಾಗಿ ಬರುತ್ತದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮಿಸ್ ಮಾಡಬೇಡಿ. ಧನ್ಯವಾದಗಳು.